ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸ್ಪರ್ಧಾ ಸಿಂಚನ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿವಿಧ ಮಾಹಿತಿಗಳು ಮಾಹಿತಿ ಖಜಾನೆಯಲ್ಲಿ ಕೇಳಿ. ಸ್ಪರ್ಧಾ ಸಿಂಚನ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಹಾಗೂ ಇನ್ನಿತರೆ ಮಾಹಿತಿಗಳು. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಇಂದಿನಿಂದ ನಿಮ್ಮ ನೆಚ್ಚಿನ ವಾಹಿನಿಯಲ್ಲಿ ಕೇಳಿ ಭಾರತೀಯ ಇತಿಹಾಸ ಮಾಲಿಕೆ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಇವತ್ತಿನ ಸ್ಪರ್ಧಾ ಸಿಂಚನ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ಕಳೆದ ಸಂಚಿಕೆಯಲ್ಲಿ ಮಧ್ಯಕಾಲೀನ ಭಾರತದ ಇತಿಹಾಸದ ಬಗ್ಗೆ ತಿಳಿತಾ ಇದ್ವಿ. ಅದರಲ್ಲಿ ದೆಹಲಿ ಸುಲ್ತಾನರ ಬಗ್ಗೆ ಪ್ರಮುಖವಾಗಿ ಗಮನ ಹರಿಸ್ತಾ ಇದ್ವಿ. ಈಗಾಗಲೇ ನಿಮಗೆ 2 ಸಂತತಿಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇನ್ನು 3 ಸಂತತಿಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಯುತ್ತಾ ಮತ್ತಷ್ಟು ಮಾಹಿತಿಗಳನ್ನು ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಬನ್ನಿ ಸ್ನೇಹಿತರೆ, ಹೆಚ್ಚು ತಡ ಮಾಡದೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ನೀವು ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಕೇಳಿ, ಹಾಗೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಇನ್ನು 3ನೇ ಸಂತತಿಯಾಗಿ ನಾವು ನೋಡ್ತಕ್ಕಂಥದ್ದು ತುಘಲಕ್ ಸಂತತಿ ಅಂತಕ್ಕಂಥದ್ದು. ಈ ತುಘಲಕ್ ಸಂತತಿ ಅಂತಕ್ಕಂತಹ ಸಂತತಿ ದೀರ್ಘಾವಧಿಯ ಆಳ್ವಿಕೆಯನ್ನು ಹೊಂದಿದ್ದಂತಹ ಸಂತತಿಯಾಗಿತ್ತು. ಈ ಪ್ರಶ್ನೆ ಬರುತ್ತೆ, ಯಾವ ಸಂತತಿ ದೀರ್ಘಾವಧಿಯ ಆಳ್ವಿಕೆಯನ್ನು ಹೊಂದಿತ್ತು ಅಂತ. ಆಗ ನೀವು ತುಘಲಕ್ ಸಂತತಿ ಅಂತಕ್ಕಂತಹ ಉತ್ತರವನ್ನು ಬರಿಬೇಕಾಗತ್ತೆ. ಇನ್ನು ಇದರ ಸ್ಥಾಪಕ ಫಿಯಾಸ್ ಉದ್ದೀನ್ ತುಘಲಕ್ ಅಂತಕ್ಕಂಥವರು. ಇದು ನೆನಪಿಟ್ಕೊಳ್ಳಿ. ಈ ಸಂತತಿಗಳೇನು ಹೇಳ್ತೀನಿ ಅದರದ್ದು ಸ್ಥಾಪಕ ಮತ್ತು ಅದರದ್ದು ಪ್ರಮುಖ ಅಂಶ ಏನಿರುತ್ತೆ ಅದನ್ನು ಮಾತ್ರ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಹೇಳ್ತಕ್ಕಂತಹ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ ಸ್ನೇಹಿತರೆ. ಈತನ ವಿಶೇಷತೆ ಏನು ಅಂದರೆ, ರೈತರಿಗೆ ಮೊಟ್ಟ ಮೊದಲ ಬಾರಿಗೆ ನೀರಾವರಿ ಸೌಕರ್ಯವನ್ನು ಒದಗಿಸಿಕೊಟ್ಟಂತಹ ಸುಲ್ತಾನ. ಈ ಪ್ರಶ್ನೆ ಕೂಡ ಬರ್ಬೋದು, ಹಾಗಾಗಿ ಇದನ್ನು ಪ್ರಮುಖವಾಗಿ ನೆನಪಿಟ್ಕೊಳ್ಳಿ. ಈತನ ಒಂದು ವಿಶೇಷತೆ ಅಂತಲೇ ಇದನ್ನು ಹೇಳ್ಬೋದು. ಅಂದರೆ ರೈತಾಪಿ ವರ್ಗಕ್ಕೆ ಮೊಟ್ಟ ಮೊದಲ ಬಾರಿಗೆ ನೀರಾವರಿ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟಂತಹ ವ್ಯಕ್ತಿ. ಇನ್ನು ಈತನ ಬಿರುದು ಗಾಜಿ ಅಂತಕ್ಕಂತಹ ಬಿರುದನ್ನು ಪಡೆದಂತಹ ಮೊಟ್ಟ ಮೊದಲ ಸುಲ್ತಾನ. ನಂತರದಲ್ಲಿ ಅಮೀರ್ ಖಾನ್ ತುಘಲಕ್ ಅಂತಕ್ಕಂತಹ ಆತನ ಮಗ ಪ್ರಮುಖವಾಗಿ ಒಂದು ವೇದಿಕೆಯಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿ ಆತನ ತಂದೆಯನ್ನು ಹತ್ಯೆ ಮಾಡ್ತಕ್ಕಂಥದ್ದು. ಈ ವೇದಿಕೆಯನ್ನು ನಿರ್ಮಾಣ ಮಾಡಿದ್ದು ಅಬ್ದುಲ್ ಅಂತಕ್ಕಂತಹ ಶಿಲ್ಪಿ. ತುಘಲಕ್ ಸಂತತಿಯ ಪ್ರಸಿದ್ಧ ಅರಸ ಮಹಮ್ಮದ್ ಬಿನ್ ತುಘಲಕ್ ಅಂತಕ್ಕಂಥವರು. ಈತನನ್ನು ಐರೋಪಿಯನ್ ಇತಿಹಾಸಕಾರರು ಪ್ರಮುಖವಾಗಿ ಒಂದು ಘೋಷಣೆಯನ್ನು ಮಾಡ್ತಾರೆ. ಹರೆ ಉಚ್ಚ ಅಂತಕ್ಕಂತಹ ಒಂದು ಘೋಷವಾಕ್ಯವನ್ನು ಈತನಿಗೆ ನೀಡ್ತಾರೆ. ಇದು ಕೇವಲ ಮಾಹಿತಿಯಾಗಿ ಮಾತ್ರ ಯಾರನ್ನೇ ವಿರೋಧಿಸುವಂತಹ ಸಂದೇಶ ಅಲ್ಲ, ಇದನ್ನು ಗಮನದಲ್ಲಿಟ್ಕೊಳ್ಳಿ. ನಾವು ಪ್ರಮುಖವಾಗಿ ಇತಿಹಾಸದಲ್ಲಿ ಏನಿದೆ ಅಷ್ಟನ್ನು ಮಾತ್ರ ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನು
ಮಾಡ್ತಾಯಿದ್ದೀವಿ ಸ್ನೇಹಿತರೆ. 1236ರಲ್ಲಿ ಈತನು ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ವರ್ಗಾಯಿಸ್ತಕ್ಕಂಥದ್ದನ್ನು ನಾವಿಲ್ಲಿ ಪ್ರಮುಖವಾಗಿ ಗುರುತಿಸ್ತೇವೆ. ದೆಹಲಿಯಿಂದ ದೇವಗಿರಿಗೆ ವರ್ಗಾಯಿಸಿದ್ಯಾರು ಅಂದರೆ ಮಹಮ್ಮದ್ ಬಿನ್ ತೊಗಲಕ್ ಅಂತಕ್ಕಂಥವರು. ಇದನ್ನು ನೆನಪಿಟ್ಕೊಳ್ಳಿ. ಇನ್ನು ದೆಹಲಿಯಿಂದ ದೇವಗಿರಿ 700 ಮೈಲಿ ದೂರದಲ್ಲಿ ಇದ್ದಿದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಈತ ಒಂದು ಆದೇಶವನ್ನು ಹೊರಡಿಸ್ತಾನೆ. ಎಲ್ಲರೂ ಕೂಡ ದೆಹಲಿಯಿಂದ ದೇವಗಿರಿಗೆ ನಡೆದುಕೊಂಡು ಹೋಗಿ ದೇವಗಿರಿಯನ್ನು ತಲುಪಬೇಕು ಅಂತಕ್ಕಂಥ ಆದೇಶ. ಈ ಆದೇಶದಿಂದ ಹಲವರು ದೈವಾಧೀನರಾಗ್ತಾರೆ. ಇದರಿಂದ ಮತ್ತೆ ದೇವಗಿರಿಯಿಂದ ದೆಹಲಿಗೆ ರಾಜಧಾನಿಯನ್ನು ವರ್ಗಾಯಿಸಿದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಇದು ಪ್ರಮುಖವಾಗಿ ನೀವು ಗಮನದಲ್ಲಿಟ್ಕೊಳ್ಳಿ. ಈತನು ಪಾಂಡಿತ್ಯ ಹೊಂದಿದ್ದಂತಹ ಒಂದು ವಿಷಯಗಳನ್ನು ಯಾವುದ್ಯಾವುದು ಅಂತ ನೋಡೋದಾದರೆ ಪ್ರಮುಖವಾಗಿ ಗಣಿತಶಾಸ್ತ್ರ, ಖಗೋಳಶಾಸ್ತ್ರ ಹಾಗೆ ಭೂಗೋಳಶಾಸ್ತ್ರ ವಿಷಯದಲ್ಲಿ ಈತ ಪ್ರಖ್ಯಾತಿಯನ್ನು ಪಡ್ಕೊಂಡಿದ್ದ ಅಂತ ಹೇಳಿ ಪ್ರಮುಖವಾಗಿ ಇತಿಹಾಸ ತಜ್ಞರಾದ ಬರ್ಕೋ ರಾವ್ ಅಂತಕ್ಕಂಥವರು ಸೂಚನೆಯನ್ನು ನೀಡ್ತಾರೆ. ನಂತರ ಬರ್ತಕ್ಕಂಥವನು ಫಿರೋಜ್ ಶಾ ತೊಗಲಕ್ ಅಂತಕ್ಕಂಥವನು. ಈತನ ಆಡಳಿತ 38 ವರ್ಷಗಳ ಕಾಲ ಶಾಂತಿಯಿಂದ ಕೂಡಿತ್ತು ಅಂತಕ್ಕಂತಹ ವಿಷಯ ತಿಳಿದು ಬಂದಿದೆ. ಈತನ ಆಡಳಿತ ಶಾಂತಿಯಿಂದ ಕೂಡಿತ್ತು. 38 ವರ್ಷಗಳ ಕಾಲ ನಿರಂತರವಾಗಿ ಆಡಳಿತವನ್ನು ನಡೆಸ್ತಾನೆ. ಈತನ ಮತ್ತೊಂದು ವಿಶೇಷತೆ ಏನು ಅಂದರೆ ಪರೋಪಕಾರಿ ಸುಲ್ತಾನ ಅಂತಕ್ಕಂತಹ ಬಿರುದು ಅಂತಕ್ಕಂಥದ್ದು ಈತನಿಗಿದೆ. ಇದನ್ನು ನೆನಪಿಟ್ಕೊಳ್ಳಿ. ಇನ್ನು ಈತನ ಕಂದಾಯ ನೀತಿಗಳು, ಮೊದಲನೇದು ಖರಾಜ್, ಇನ್ನೊಂದು ಜಕಾತ್, ಇನ್ನು ಭೂ ಕಂದಾಯ 1/10. ಇದಿಷ್ಟೇ ಅಲ್ಲದೆ ಮುಸ್ಲಿಮರ ಮೇಲಿನ ಧಾರ್ಮಿಕ ಕಂದಾಯಗಳನ್ನು ಕೂಡ ಈತ ವಿಧಿಸ್ತಾ ಇದ್ದ. ಮತ್ತೊಂದು ಕಂದಾಯ ನೀತಿ ಜಜಿಯಾ ಅಂತಕ್ಕಂಥದ್ದು. ಇದನ್ನು ಸ್ವಲ್ಪ ಗೌಪ್ಯವಾಗಿ ಇಡ್ತಾ ಇದ್ದೀನಿ, ಯಾಕಂದರೆ ಇದ್ರ ಬಗ್ಗೆ ಹೆಚ್ಚಾಗಿ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಅದು ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸೊ ಹಾಗಾಗಿ ಈ 3 ರೀತಿಯ ಕಂದಾಯ ನೀತಿಗಳನ್ನು 4-5 ರೀತಿಯ ಕಂದಾಯ ನೀತಿಗಳನ್ನು ಈತ ಅನುಸರಿಸ್ತಾನೆ. ಇನ್ನು 4ನೇ ಸಂತತಿಯಾಗಿ ಸೈಯದ್ ಸಂತತಿ ಅಂತಕ್ಕಂಥದ್ದು ಕಾಣಿಸ್ಕೊಳ್ಳುತ್ತೆ. ಈ ಸೈಯದ್ ಸಂತತಿ ಎಂದರೆ 2006ರ ಕಾಮನ್ ವಿತ್ ಹಿಸ್ಟ್ರಿ ಅಂತಕ್ಕಂತಹ ಪುಸ್ತಕದಲ್ಲಿ ದಾಖಲಾಗಿರ್ತಕ್ಕಂಥದ್ದು. ಇದರ ಪ್ರಕಾರ ಮುಸಲ್ಮಾನರ ಉನ್ನತ ವರ್ಗ ಅಂತಕ್ಕಂತಹ ವರದಿಯನ್ನು ಇದು ಒದಗಿಸಿಕೊಡುತ್ತೆ. ಕಿಜರಕ್ ಖಾನ್ ಅಂತಕ್ಕಂಥವನು ಈ ಸಂತತಿಯ ಸ್ಥಾಪಕ. ಇನ್ನು 5ನೇ ಸಂತತಿ ಲೋಧಿ ಅಂತಕ್ಕಂತಹ ಸಂತತಿ. ಈ ಸಂತತಿಯ ಸ್ಥಾಪಕ ಬಹಲುಲ್ ಲೋಧಿ ಅಂತಕ್ಕಂಥವರು. ಈತ ಪ್ರಮುಖವಾಗಿ ಗಾಜಿ ಸಿಕಂದರಿ ಅಂತಕ್ಕಂತಹ ಭೂಮಾಪನ ವ್ಯವಸ್ಥೆಯನ್ನು ಪ್ರಮುಖವಾಗಿ ಜಾರಿಗೆ ತರ್ತಾನೆ. ಇವರ ಆಡಳಿತ, ದೆಹಲಿ ಆಡಳಿತವನ್ನು ನೋಡೋದಾದರೆ 3 ದಶಕಗಳ ಕಾಲ ಆಡಳಿತವನ್ನು ಮಾಡ್ತಾರೆ. ಅದರಲ್ಲಿ 32 ಜನ ಸುಲ್ತಾನರು ಆಳ್ವಿಕೆಯನ್ನು ನಡೆಸ್ತಾರೆ. ಇದಿಷ್ಟೇ ಅಲ್ಲದೆ ಅದರಲ್ಲಿ ಒಬ್ಬಳು ಮಹಿಳಾ ಸುಲ್ತಾನಳು ಅಂತಕ್ಕಂಥದ್ದು
ಇಲ್ಲಿ ಪ್ರಮುಖವಾಗಿ ತಿಳಿಬೋದಂಥ ಮಾಹಿತಿ. ಸ್ನೇಹಿತರೆ, ದೆಹಲಿ ಸುಲ್ತಾನರ ಬಗ್ಗೆ ಅಂದರೆ ಎಲ್ಲ ಸುಲ್ತಾನರ ಬಗ್ಗೆ ನಾನಿಲ್ಲಿ ನಿಮಗೆ ಮಾಹಿತಿಯನ್ನು ಕೊಟ್ಟಿಲ್ಲ, ಯಾಕಂದರೆ ಅಷ್ಟೊಂದು ಅವಶ್ಯಕತೆ ಇಲ್ಲ ನಮಗೆ. ಇಲ್ಲೇನು ಪ್ರಮುಖವಾಗಿ ಏನೆಲ್ಲ ಅಂಶಗಳು ಬರ್ತವೆ ಅವುಗಳ ಬಗ್ಗೆ ಮಾತ್ರ ನಾನಿಲ್ಲಿ ನಿಮಗೆ ಬೆಳಕು ಚೆಲ್ಲುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. 2 ಸಂಚಿಕೆಯಲ್ಲಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ, ಯಾಕಂದರೆ ಸಂಚಿಕೆ ತುಂಬ ದೊಡ್ಡದಾಗಬಾರ್ದು. ನಿಮಗೂ ಕೂಡ ಮಾಹಿತಿಗಳು ಸುಲಭವಾಗಿ ಸಿಗಬೇಕು, ಬೇಗ ಸಿಗಬೇಕು ಅನ್ನುವಂತಹ ದೃಷ್ಟಿಯಿಂದ 2 ಸಂಚಿಕೆಗಳಲ್ಲಿ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇವರ ಪ್ರಮುಖ ಆಡಳಿತ ಭಾಷೆ ಪರ್ಷಿಯನ್ ಭಾಷೆಯಾಗಿತ್ತು ಸ್ನೇಹಿತರೆ. ಇದಿಷ್ಟು ದೆಹಲಿ ಸುಲ್ತಾನರ ಬಗ್ಗೆ ಮಾಹಿತಿಯಾಗಿತ್ತು. 2 ಸಂಚಿಕೆಗಳಲ್ಲಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇನ್ನು ಯಾರು ಕಳೆದ ಸಂಚಿಕೆಯನ್ನು ಕೇಳಿಲ್ಲ, ಇನ್ನು ಯಾವ ಸಂಚಿಕೆಗಳನ್ನು ಕೇಳಿಲ್ಲ ಅಂತಾದರೆ ನೀವು ಹಿಸ್ಟ್ರಿ ಕ್ಲಾಸಸ್ ಅಂತಕ್ಕಂತಹ ಪ್ಲೇಲಿಸ್ಟ್ನಲ್ಲಿ ಈ ಎಲ್ಲ ಕಾರ್ಯಕ್ರಮಗಳನ್ನ, ಎಲ್ಲ ಕ್ಲಾಸ್ಗಳನ್ನು ನೀವು ಕೇಳ್ಬೋದು ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಮೊಘಲ್ ಸಾಮ್ರಾಜ್ಯದ ಬಗ್ಗೆ ನಿಮಗೆ ಪರೀಕ್ಷೆಗೆ ಏನು ಬೇಕು ಅಷ್ಟು ಅಂಶಗಳನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗುತ್ತೆ. ಇನ್ನು ಕೆಲವರೆಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರಿ ದಿನ ವಿಡಿಯೋನ ಹಾಕಿ ಅಂತ ಹೇಳಿ. ಪ್ರಯತ್ನವನ್ನು ಮಾಡ್ತೀವಿ. ಕೆಲವೊಂದು ಬಾರಿ ಕಾರ್ಯದ ಒತ್ತಡ ಇದ್ದಾಗ ವಿಡಿಯೋಗಳನ್ನ ಹಾಕೋದಕ್ಕೆ ಸಾಧ್ಯ ಆಗ್ತಿರಲ್ಲ. ಅದಕ್ಕಾಗಿ ತಮ್ಮೆಲ್ಲರಲ್ಲೂ ಕ್ಷಮೆ ಯಾಚಿಸ್ತೀನಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ, ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ತಾ ಇರಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.